ಮಕ್ಕಳ ಮಾತನು ಆಲಿಸುತ್ತೀರವೇ ಬಲೆಯನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ಪುನರ್ವಿವಾಹ. ನಿನ್ನೆ ನಡೆದ ಘಟನೆ ನಂತರ ನಿನ್ ಜೊತೆ ಮಾತಾಡೋಕೆ ನನಗೆ ಧೈರ್ಯ ಇಲ್ಲ. ರಾಜಶೇಖರ್ ಮನೆಯವ್ರ ಮೇಲೆ ತುಂಬಾ ಕೋಪ ಬಂದಿತ್ತು. ಈ ಮದ್ವೆ ಬೇಡ ಅಂತ ಹೇಳೋಕೆ ಫೋನ್ ಮಾಡಿದಾಗ ಅವ್ರ ಮಗ ಆದಿತ್ಯನು ಜೊತೆಯಲ್ಲೇ ಬರ್ಬೇಕು ಅಂತ ಹೇಳ್ದ. ಅವ್ನ ಮಾತು ಕೇಳಿದ್ಮೇಲೆ ಅವನೇ ನಿನಗೆ ಸರಿಯಾದ ಜೋಡಿ, ಆದಿತ್ಯನಿಗೆ ಒಳ್ಳೆ ಅಪ್ಪ ಆಗ್ತಾನೆ ಅನ್ನಿಸ್ತು. ನೀನು ಯಾವಾಗಲೂ ನಗ್ತಾ ಇರಬೇಕು ಆರ್ತಿ. ಬೇಗ ಹೇಳ್ಬೇಕು ಅಂತ ಹೇಳಿಲ್ವಾ? ಯಾಕೆ ಹೇಳಿದ್ದೆ? ಮರ್ತ್ಬಿಟ್ಟ? ಇವತ್ತು ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ. ಐಮ್ ಸಾರಿ ಪುಟ್ಟ, ಐಮ್ ಸಾರಿ ಕಣು. ಕೆಲ್ಸದ ಗಲಾಟೆಲಿ ಮರ್ತೋಗ್ಬಿಟ್ಟಿದ್ದೆ. ನಿಮ್ಗೆ ಯಾವಾಗ ನೋಡು ನಿಮ್ ಕೆಲ್ಸನೇ ಮುಖ್ಯ ಅಲ್ವಾ? ಅಮ್ಮ ಇದ್ದಿದ್ರೆ ಅವರೇ ಬೇಗ ಎದ್ದಿ ರೆಡಿ ಮಾಡ್ತಿದ್ರು. ಈಗೆಲ್ಲ ನಾನೇ ಮಾಡ್ಕೊಬೇಕು. ಎಲ್ಲದಕ್ಕೂ ಹೋಗಿ ದೊಡ್ಡಮ್ಮನ್ ಕೇಳ್ಬೇಕು. ಅಮ್ಮ ಬರಲ್ವಾ ಅಪ್ಪ?
ಆವಾಗ್ಲೇ ಬಂದೆ ಮಾನ್ಸ. ನೀನು ಹ್ಯಾಂಡ್ಸಮ್ ಹುಡುಗನ ಫೋಟೋನ ನೀನ್ ಕಣ್ ತುಂಬಿಸ್ಕೊತಿದ್ಯಲ್ಲ ಆಗ್ಲೇ ಬಂದೆ. ಯಾರ ಇವನು? ಕೊಡು ಫೋಟೋನ. ಅಯ್ಯೋ ಈ ನನ್ ಪೆದ್ದು ಫ್ರೆಂಡ್ಗೆ ಅವಳು ಡ್ರೀಮ್ ಬಾಯ್ ಸಿಕ್ಬಿಟ್ಟ. ಈ ವಿಷಯನ ಕ್ಲೋಸ್ ಫ್ರೆಂಡ್ ಹತ್ರ ಮುಚ್ಚಿಟ್ಟಿದ್ದಾಳೆ. ನಾಟ್ ಫೇರ್. ಪ್ಲೀಸ್ ಕಣೆ ಮಾನ್ಸ, ಏನೇನೋ ಮಾತಾಡ್ಬೇಡ್ವೆ. ಎಷ್ಟು ಚೆನ್ನಾಗಿದ್ದಾನೆ ಕಣೆ ಇವನು. ನಾನಂತೂ ಇವನ್ಗೆ ಫುಲ್ ಇದಾಗ್ಬಿಟ್ಟಿದೀನಿ. ಎಲ್ಲೇ ಸಿಗ್ತಾ ಇವನು? ಹೋಗ ಅಮ್ಮನ್ನೇ ಕೇಳು, ಅವ್ರದ್ದೇ ಇಲ್ಲ ಕಾರ್ಬಾರು. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನೋಡೆ ಆರ್ತಿ, ಅವ್ರಿಗೆ ನೀನು ನಿನ್ ಮಗ ಆದಿತ್ಯ ಇಬ್ರು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಏನಿವತ್ತು ಇಷ್ಟೊಂದು ತಿಳುವಳಿಕೆ ಇರೋರ್ ತರ ಮಾತಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಎಲ್ಲಿಂದ ಶುರು ಮಾಡ್ಲಿ? ನಾನ್ ಮದ್ವೆ ಆದ ಫಸ್ಟ್ ನೈಟ್ ಇಂದ ಶುರು ಮಾಡ್ಲಾ? ಪ್ಲೀಸ್ ಅಮ್ಮ, ನನಗೆ ಕೇಳೋಷ್ಟು ಪುರ್ಸೋತಿಲ್ಲ ಕಣೆ, ನಾನು ಹೋಗ್ಬೇಕು. ಏ ಆರ್ತಿ, ಎಲ್ಲಿಗೆ ಹೊರಟೆ? ಇವತ್ತು ಆದಿತ್ಯನ್ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಅದಕ್ಕೆ ಎಲ್ಲಾ ಮಕ್ಕಳು ಅವ್ರ ಅಪ್ಪನ ಜೊತೆ ಬರ್ತಾ ಇದ್ದಾರೆ. ನಾನು ಆದಿತ್ಯನ್ ಜೊತೆ ಹೋಗ್ತಾ ಇದ್ದೀನಿ. ಏನು, ಅಷ್ಟು ಜನ ಗಂಡಸರ ಮಧ್ಯೆ ನೀನೊಬ್ಳೆ ಹೆಂಗ್ಸು ಕಾಂಪೀಟ್ ಮಾಡ್ತಿದ್ಯಾ? ಹೌದು, ಅದಕ್ಕೇನು? ಆದಿತ್ಯನಿಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಇಲ್ಲಿವರೆಗೂ ಆದಿತ್ಯನಿಗೆ ಅಪ್ಪನ ಕೊರತೆ ಇಲ್ದ ಹಾಗೆ ನೋಡ್ಕೊಂಡಿದ್ದೀನಿ. ಅಂದಮೇಲೆ ಈಗ ಹಿಂದೆ ಸರಿಬೇಕು? ನೋಡ್ತಾ ಇರೋ, ಇವತ್ತಿನ ಕಾಂಪಿಟೇಷನ್ ಅಲ್ಲಿ ನಾನು ಆದಿತ್ಯನೇ ಗೆಲ್ಲೋದು. ಬಾಯ್. ಓಕೆ ಅದೆಲ್ಲ ಸರಿ. ಕೃಷ್ಣಪ್ಪ, ಯಾವ್ದಾರು ಹೊಸ ಡಿಸೈನ್ ಡಿಸೈಡ್ ಮಾಡ್ರಿ. ಇದು ಯಾರ್ದ ಮದುವೆ ಅಲ್ಲ, ನಂದು ನಮ್ಮಣ್ಣನ ಮದುವೆನೇ. ಎಷ್ಟು ಮದುವೆಗಳು ನಾವು ನೋಡಿದೀವಿ. ಅದಕ್ಕಿಂತ ಗ್ರ್ಯಾಂಡ್ ಆಗಿ ಸೂಪರ್ ಆಗಿ ಸಕ್ಕತ್ತಾಗಿರ್ಬೇಕು ಈ ಮದುವೆ. ಓಕೆ, ನಿಮಗೆ ಯಾವ್ದಾಗುತ್ತೋ ಆ ಡಿಸೈನ್ಸ್ ಎಲ್ಲ ನೀವು ಪ್ಲಾನ್ ಮಾಡಿ. ನಂತರನೂ ಕೆಲವು ಐಡಿಯಾಸ್ಗಳಿದೆ, ನಾನು ಬಂದು ಆಫೀಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸರಿನಾ? ಓಕೆ ಫೈನ್, ಬಾಯ್. ಏನ್ ಭಾಸ್ಕರ್, ಮನ್ಸಲ್ಲೇ ಮಂಟಪ ಕಟ್ಟಕ್ ಶುರು ಮಾಡ್ದಾಗಿದೆ. ಸ್ವಲ್ಪ ತಡ್ಕೋ, ನಿಮ್ ಹುಡುಗಿ ಮನೆಗ್ ಬರ್ತಾಳೆ. ಸೂರ್ಯ ಮದ್ವೆಗೆ ಒಪ್ಕೊಂಡಿರೋದ್ರಿಂದ ನಿನ್ ಮದ್ವೆ ಕೂಡ ಬೇಗ ಆಗತ್ತೆ ಬಿಡು. ಹಲೋ, ಬಂದ್ಬಿಟ್ರಾ? ಇಬ್ಬಿಬ್ಬರ ಮದ್ವೆನೂ ಒಟ್ಟಿಗೆ ಆಗ್ತಾ ಇದೆ. ಅದೇ ಖುಷಿಗೆ ನಾನು ಕೆಂಪಹಳ್ಳಿನ ಬಳೆ ಮಾಡಿಸ್ಕೊಳ್ತೀನಿ. ಬರೀ ಬಳೆ ಯಾಕೆ, ಪೂರ್ತಿ ಸೆಟ್ಟೇ ಮಾಡಿಸ್ಕೊಂಬಿಡು. ಅದಕ್ಕೆ ನಿಮ್ಮ ಮಾವನು ಸೂರ್ಯ ಒಪ್ಬೇಕಲ್ಲ. ಪರವಾಗಿಲ್ಲ ಬಿಡಿಯತ್ತೆ. ಸೂರ್ಯ ಮದ್ವೆಗೆ ಒಪ್ಕೊಂಡಿದ್ದೆ ದೊಡ್ಡ ವಿಷಯ ಅಲ್ವಾ? ಸೂರ್ಯ ಮದ್ವೆ ಮಾಡ್ಕೊಳ್ಳೋವರೆಗೂ ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಭಾಸ್ಕರ ಹಠ ಮಾಡದೇ ಇದ್ದಿದ್ರೆ ಸೂರ್ಯ ಮದ್ವೆಗೆ ಒಪ್ತಾನೆ ಇರ್ಲಿಲ್ಲ. ಇದರಿಂದ ಸೂರ್ಯನ ಜೀವನದಲ್ಲಿರೋ ಏಕಾಂತ ಹೊರಟೋಗುತ್ತೆ. ಅವನ ಜೀವನದಲ್ಲಿ ಮತ್ತೆ ಖುಷಿ ಬರುತ್ತೆ. ಪುಟ್ಟ, ಯಾಕೋ ಪುಟ್ಟ ಕೋಪ ಮಾಡ್ಕೊಂಡಿದ್ಯಾ? ರೇಸಲ್ಲಿ ಸೆಕೆಂಡ್ ಪ್ಲೇಸ್ ಬಂದ್ಯಾ? ಬಂಗಾರು, ಅಜ್ಜಿ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಂತರ ಮಾತಾಡಲ್ವಾ ನೀನು? ನಾನು ಇನ್ಮೇಲೆ ಸ್ಕೂಲ್ ಹೋಗಲ್ಲ. ಹೋಗ್ಬೇಡ, ನಿನ್ ಬದಲು ನಾನು ಹೋಗ್ಲಾ? ಏನು ಬೇಕಾಗಿಲ್ಲ. ಏನಾಯ್ತು ಆರ್ತಿ? ರೇಸ್ನಲ್ಲಿ ಸೋತ ಅಮ್ಮ. ನಾನೆಲ್ಲ ಸೋತಿದ್ದು, ನೀವೇ ಸೋಲ್ಸಿದ್ದು. ಏನಾಯ್ತು? ಅವ್ರ ಸ್ಕೂಲಲ್ಲಿ ಮಕ್ಳ ಜೊತೆ ಕಾಲಿಗೆ ಹಗ್ಗ ಕೊಟ್ಕೊಂಡು ಓಡೋ ರೇಸ್ ಇತ್ತಲ್ವಾ? ಎಲ್ಲರೂ ಅವ್ರ ತಂದೆ ಜೊತೆ ಓಡಿದ್ರು. ನಾನು ಮಧ್ಯದಲ್ಲಿ ಎಡವಿ ಬಿದ್ದೆ. ಆದಿ ಸೋತ. ಭಾವೇಶಗಿದ್ದ ಅವರಪ್ಪ ಎಷ್ಟು ಫಾಸ್ಟ್ ಆಗಿ ಓಡಿದ್ರು. ಎಲ್ಲರೂ ನಂಗೆ ಆಡ್ಕೊಂಡ್ರು. ಮುಂದಿನ ಸಲ ನಮ್ ಪುಟ್ಟಿನೇ ಗೆಲ್ಲೋದು, ಓಕೆನಾ? ಅಜ್ಜಿ, ನಂಗೆ ಅಪ್ಪ ಬೇಕು. ನಂಗೆ ಸೋಲಕ್ ಇಷ್ಟ ಇಲ್ಲ.
ಈಗಲಾದರೂ ಅರ್ಥ ಆಯ್ತಾ ನಾವು ಯಾಕೆ ನಿನಗೆ ಇನ್ನೊಂದು ಮದುವೆ ಆಗು ಅಂತ ಒತ್ತಾಯ ಮಾಡ್ತಿದ್ದೀವಿ ಅಂತ? ಆದಿತ್ಯನಿಗೆ ಅಪ್ಪನ ಅವಶ್ಯಕತೆ ಇದೆ. ಅವನಿಗೋಸ್ಕರ ಆದರೂ ನೀನು ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೇಬೇಕು. ಅಮ್ಮ ಇದ್ದಿದ್ರೆ ಅವರೇ ಬೇಗ ಎದ್ದಿ ರೆಡಿ ಮಾಡ್ತಿದ್ರು. ಈಗೆಲ್ಲ ನಾನೇ ಮಾಡ್ಕೊಬೇಕು. ಅಮ್ಮ ಬರಲ್ವಾ ಅಪ್ಪ? ಅರ್ಪಿತಾ, ನನ್ನ ಜೀವನದಲ್ಲಿ ನೀನು ಎಷ್ಟೊಂದು ಬಣ್ಣಗಳನ್ನ ತುಂಬಿದ್ದೆ. ನೀನು ಅಕ್ಷರವಾಗಿ ನನ್ನ ಜೀವನದ ಕವಿತೆ ಹರಿತಿದ್ದೆ. ಆದರೆ ಈಗ ಆ ಅಕ್ಷರಗಳೂ ಇಲ್ಲ, ಕವಿತೆಗಳೂ ಇಲ್ಲ. ಯಾಕಂದ್ರೆ ನೀನೇ ಇಲ್ಲ. ಸೂರ್ಯ ಯಾವ ರೀತಿ ಮನುಷ್ಯ ಇರ್ಬೋದು? ಅಮ್ಮ ಹೇಳಿದ ಮಾತನ್ನ ಹೇಗೆ ನಂಬೋದು? ಸೂರ್ಯ ಯಾವುದೇ ಸ್ವಾರ್ಥ ಇಲ್ಲದೆ ಬರೀ ಆದಿತ್ಯನ ಅಪ್ಪ ಆಗೋದಾದ್ರೆ ಅವ್ರ ನಡವಳಿಕೆ ಹೇಗಿರ್ಬೋದು? ಆರ್ತಿಯವ್ರ ಮನಸ್ಸಲ್ಲಿ ಏನಿದೆಯೋ, ನಾನು ಅವ್ರ ನಮ್ಮ ಮದುವೆ ಆದರೂ ಅವ್ರು ಬರೀ ನನ್ನ ಮಗಳಿಗೆ ತಾಯಿಯಾಗಿ ಬರಬೇಕು ಅಷ್ಟೇ. ನಾನು ನನ್ನ ಅರ್ಪಿತಾ ಜಾಗನ ಯಾರಿಗೂ ಬಿಟ್ಕೊಡಲ್ಲ. ಆಂಟಿ ಎಲ್ಲ ಹೇಳಿದ್ರು. ಆದಿತ್ಯ ಹೇಳೋದು ನಿಜ ಕಣೆ. ಇವತ್ತು ಅವನ ಅಪ್ಪ ಇದ್ದಿದ್ರೆ ಅವನು ಸೋಲ್ತಿರ್ಲಿಲ್ಲ. ಇನ್ನು ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ ಹೇಳು? ಶಶಾಂಕ್ ನಿಮ್ಮನ್ನ ಬಿಟ್ಟು ಹೋಗಿ 4 ವರ್ಷ ಆಯ್ತು. ನಿನಗೂ ಚೆನ್ನಾಗಿ ಗೊತ್ತು ಇನ್ಯಾವುದೇ ಕಾರಣಕ್ಕೂ ಶಶಾಂಕ್ ಮತ್ತೆ ವಾಪಸ್ ಬರಲ್ಲ ಅಂತ. ನನ್ನ ಕೈಯಲ್ಲಿ ಶಶಾಂಕ್ನ ಮರೆಯೋದಕ್ಕಾಗ್ತಾ ಇಲ್ಲ ಮಾನ್ಸ. ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೆ. ಅಟ್ಲೀಸ್ಟ್ ನಿನ್ ಮಗನ ಭವಿಷ್ಯದ ಬಗ್ಗೆ ಆದ್ರೂ ಯೋಚನೆ ಮಾಡು. ಈ ವಿಷಯದ ಬಗ್ಗೆ ನಾನು ಮಾತಾಡಬಾರ್ದು ಅನ್ಕೊಂಡಿದ್ದೆ. ಆದಿತ್ಯ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಕೇಳಿ ನನಗೆ ಬೇಜಾರಾಯ್ತು. ನನಗೂ ಅದೇ ಚಿಂತೆ ಕಣೆ. ಆದಿ ದೊಡ್ಡವನಾಗ್ತಾ ಇದ್ದಾನೆ. ಅವನು ಕೇಳೋ ಪ್ರಶ್ನೆಗಳಿಗೆ ನನ್ನ ಕೈ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಆರ್ತಿ, ನಾನು, ಆಂಟಿ, ಅಂಕಲ್ ಎಲ್ಲರೂ ನಿಮ್ಗಳ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ ಸಂತೋಷನೇ ಮುಖ್ಯ ಕಣೆ. ನೀನ್ ಲಕ್ಕಿ ಕಣೆ. ಎಷ್ಟೋ ಜನಕ್ಕೆ ಒಂದ್ ಮದ್ವೆ ಆಗೋದೇ ಕಷ್ಟ. ಅಂಥದ್ರಲ್ಲಿ ನಿನ್ಗೆ ಇನ್ನೊಂದ್ ಮದ್ವೆಗೆ ಆಫರ್ ಬಂದಿದೆ. ಅದನ್ನ ಒಪ್ಕೊಳ್ಳೋದ್ ಬಿಟ್ಟು ದಡ್ಡಿ ತರ ಬೇಡ ಅಂತೀಯಲ್ಲ. ನಿನ್ ಯವರನ್ನೆಲ್ಲ ಹಾಳು ಮಾಡ್ಕೊಳ್ತಿದ್ಯಾ. ಏನೇ ಹಾಗೆ ದುರ್ಗುಡ್ಕೊಂಡು ನೋಡ್ತಿದ್ಯಾ? ನೋಡಮ್ಮ, ಇರೋ ವಿಷಯನ ಇದ್ದಂಗೆ ಹೇಳ್ತೀನಿ ನಾನು. ನಿನ್ ಕೈಲೊಬ್ಬ ಹುಡುಗನ ಫೋಟೋ ಐತಲ್ಲ, ಅವನೇನ ಆಂಟಿ ನೋಡ್ರೋ ಹುಡುಗ? ಸಖತ್ ಹ್ಯಾಂಡ್ಸಮ್ ಡ್ಯಾಶಿಂಗ್ ಆಗಿದ್ದಾನೆ ಕಣೆ. ನೀನ್ ಮನ್ಸು ಮಾಡಿಲ್ಲ ಅಂದ್ರೆ ನಾನ್ ಮನ್ಸು ಮಾಡ್ಬೇಕಾಗತ್ತೆ. ಅಪ್ಪ, ನಾನು ರೇಸ್ನಲ್ಲಿ ಗೆಲ್ಲಬೇಕು ಅಪ್ಪ. ಪ್ಲೀಸ್ ಬಾ, ಇಲ್ಲಾಂದ್ರೆ ನಾನು ಯಾವಾಗಲೂ ಸೋಲ್ತಾನೆ ಇರ್ತೀನಿ. ಅಪ್ಪ ಬೇಗ ಬಾ. ಪ್ರೀತಿ ಆದಿತ್ಯ.
ಮನೇಲಿ ಅರ್ಧಂಬರ್ಧ ಪ್ರೀತಿ ಸಿಕ್ಕಿದೆ. ಬಹುಶಃ ಆ ಮನೇಲಿ ಅವನಿಗೆ ಪೂರ್ತಿ ಪ್ರೀತಿ ಸಿಗ್ಬೋದು. ಅಜ್ಜಿ ನಂಗೆ ಅಪ್ಪ ಬೇಕು, ನಂಗೆ ಸೋಲಕ್ ಇಷ್ಟ ಇಲ್ಲ. ಕರೆಯದ ಓಲೆಯೊಂದು ಕಿಸೆಯಲಿ